ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಡಿಕೆಶಿ ಸರ್ಕಾರ ರಚನೆಯಾದ ದಿನದಿಂದಲೂ ಹಂಗಾಮ ನಡೀತಾನೇ ಇದೆ. ಸರ್ಕಾರ ಏನೋ ಸುಸೂತ್ರವಾಗಿ ರಚನೆಯಾಗಿದೆ, ಆದರೆ ಸಂಪುಟ ರಚನೆ ಮಾಡೋದೇ ಈಸಿ ಆಗ್ತಾ ಇಲ್ಲ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಡಿಕೆಶಿ ಸಿಎಂ ಆಗೋದು ಭಾರಿ ಕಷ್ಟ ಇದೆ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು. ಆದರೆ ಇದೇ ಈಸಿಯಾಗಿ ಹೋಯಿತು. ದಿಲ್ಲಿ ನಾಯಕರ ಮಾತಿಗೆ ಸಿದ್ದರಾಮಯ್ಯ ಮರು ಮಾತಾಡಿಲ್ಲ, ಯಾವುದೇ ತಕರಾರು ಕೂಡ ಮಾಡಲಿಲ್ಲ. ಹೀಗಾಗಿ ಎಲ್ಲವೂ ಸುಸೂತ್ರವಾಗಿ ನಡೆದು ಹೋಯಿತು. ದಿಲ್ಲಿ ನಾಯಕರ ಅಣತಿಯಂತೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಕೊಟ್ಟು ಸುಮ್ಮನಾದ್ರು. ಇನ್ನೇನು ಡಿಕೆಶಿಗೆ ಯಾವುದೇ ತೊಂದರೆ ಇಲ್ಲ ಬಿಡು, ಡಿಕೆಶಿಗೆ ಯಾವುದೇ ಸಮಸ್ಯೆ ಎದುರಾಗಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈಗ ಆಗ್ತಿರೋದೇ ಬೇರೆ. ಸುಸೂತ್ರವಾಗಿ ಸಿಎಂ ಪಟ್ಟಕ್ಕೇರಿರೋ ಡಿಕೆಶಿಗೆ ಸಂಪುಟ ವಿಸ್ತರಣೆ ಮಾಡೋದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸದ್ಯಕ್ಕೇನು 13 ಮಂದಿ ಸಚಿವರಿದ್ದಾರೆ. ಈ 13 ಮಂದಿಯಲ್ಲೇ ಆಡಳಿತ ಮಾಡೋದಿಕ್ಕಾಗಲ್ಲ. ಸರ್ಕಾರದಲ್ಲಿ ಇನ್ನೂ 20 ಸಚಿವ ಸ್ಥಾನ ಖಾಲಿ ಇದೆ. ಇವೆಲ್ಲವನ್ನ ಭರ್ತಿ ಮಾಡಲೇಬೇಕು. ಆಗಲೇ ಸಿಎಂ ಡಿಕೆಶಿ ಆಡಳಿತಕ್ಕೂ ವೇಗ ಸಿಗೋದು, ಜನರ ಸಮಸ್ಯೆಗಳಿಗೂ ಸ್ಪಂದನೆ ಸಿಗೋದು. ಹೀಗಾಗಿಯೇ ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿಎಂ ಡಿಕೆಶಿ ಇನ್ನಿಲ್ಲದ ಹರಸಾಹಸ ಪಡ್ತಿದ್ದಾರೆ. ಆದ್ರೆ ಇಷ್ಟು ದಿನ ದಿಲ್ಲಿ ನಾಯಕರೇ ಮುಂದೆ ಹಾಕ್ತಾ ಬರ್ತಾ ಇದ್ರು. ಆದ್ರೆ ಯಾವಾಗ ಹೈಕಮಾಂಡ್ನಿಂದ ಬುಲಾವ್ ಬಂತೋ ಏಕಾಏಕಿ ದಿಲ್ಲಿ ಕಡೆ ಮುಖ ಮಾಡಿದ್ದಾರೆ. ಇದೇ ತಿಂಗಳ 18ನೇ ತಾರೀಕು ದಿಲ್ಲಿಗೆ ಬರುವಂತೆ ಸಿಎಂ ಡಿಕೆಶಿ, ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ಗೆ ದಿಲ್ಲಿಯಿಂದ ಸೂಚನೆ ಬಂದಿತ್ತು. ಹೀಗಾಗಿ ಇದೇ ಶನಿವಾರ ದಿಲ್ಲಿಗೆ ಹೋಗ್ತಾರೆ ಅಂತ ಚರ್ಚೆಯಾಗ್ತಾ ಇತ್ತು. ಇಂಥ ಹೊತ್ತಲ್ಲೇ ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ದಿಲ್ಲಿ ನಾಯಕರು ಬುಲಾವ್ ಕೊಟ್ಟಿರೋದು ಇದೇ ತಿಂಗಳ 18ನೇ ತಾರೀಕಿಗೆ. ಆದ್ರೆ ಸಿಎಂ ಇವತ್ತೇ ದೆಹಲಿಗೆ ಪಯಣ ಬೆಳೆಸಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಕುತೂಹಲ ಮೂಡಿಸ್ತಿದೆ. ಯಾಕೆ ಏನು ಅನ್ನೋದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಸದ್ಯದ ಬೆಳವಣಿಗೆ ನೋಡಿದ್ರೆ ಆಷಾಢ ಮಾಸದೊಳಗೆ ಸಚಿವ ಸಂಪುಟ ವಿಸ್ತರಣೆ ಆಗೋದು ಅನುಮಾನವೇ. ಯಾಕಂದ್ರೆ ಈಗಾಗಲೇ ಆಷಾಢ ಮಾಸ ಶುರುವಾಗಿದೆ. ಇನ್ನು 15 ದಿನ ಯಾವುದೇ ಶುಭ ಕೆಲಸ ಮಾಡಲ್ಲ. ಅದರಲ್ಲೂ ಸಿಎಂ ಡಿಕೆಶಿಯ ಆಚಾರ ವಿಚಾರಗಳ ಬಗ್ಗೆ ಹೇಳಬೇಕಾಗೇ ಇಲ್ಲ ಬಿಡಿ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸುವಾಗ ಇದೇ ದಿಕ್ಕಿನಲ್ಲಿ ನಿಂತು ಪಟ್ಟಕ್ಕೇರಬೇಕು ಅನ್ನೋ ನಿಯಮ ಪಾಲಿಸಿದವರು ಡಿಕೆಶಿ. ಹೀಗಾಗಿ ಆಷಾಢ ಮಾಸದಲ್ಲಿ ತಮ್ಮ ಸಚಿವರ ಟೀಮ್ ರೆಡಿ ಮಾಡ್ತಾರೆ ಅನ್ನೋದು ಅನುಮಾನವೇ. ಆದ್ರೆ ಸಚಿವರ ಪಟ್ಟಿಗೆ ಅಂಕಿತ ಬೀಳೋದು ಬಹುತೇಕ ಕಾಯಂ. ಹೀಗಾಗಿಯೇ ಈಗ ಡಿಕೆಶಿ ಎಲ್ಲರಿಗಿಂತ ಮುಂಚೆ ದೆಹಲಿಗೆ ಹಾರಿರೋದು. ಆತ್ಮೀಯರೇ, 20 ಸಚಿವರ ಆಯ್ಕೆಯಲ್ಲಿ 3 ಪಟ್ಟಿ ರೆಡಿಯಾಗಿದೆ. ಒಂದು ಸಿಎಂ ಡಿಕೆ ಶಿವಕುಮಾರ್ ಅವರದ್ದು, ಇನ್ನೊಂದು ಮಾಜಿ ಸಿಎಂ ಸಿದ್ದರಾಮಯ್ಯ, ಮತ್ತೊಂದು ಹೈಕಮಾಂಡ್ ನಾಯಕರೇ ರೆಡಿ ಮಾಡಿರೋದು. ಹೀಗಾಗಿಯೇ 2 ದಿನ ಮುಂಚೆ ದೆಹಲಿಗೆ ತೆರಳಿರೋ ಡಿಕೆಶಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಈ ವೇಳೆ ಸಂಪುಟ ವಿಸ್ತರಣೆ ಜೊತೆಗೆ ರಾಜಕೀಯ ಬೆಳವಣಿಗೆ ಬಗ್ಗೆಯೂ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಈಗಾಗಲೇ ಕಾಂಗ್ರೆಸ್ನ ಬಹುತೇಕ ನಾಯಕರು ದಿಲ್ಲಿಯಿಂದಲೇ ಬಿಡಾರ ಹೂಡಿದ್ದಾರೆ. 2-3 ದಿನದಲ್ಲಿ ಸಚಿವ ಸಂಪುಟ ಫೈನಲ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಬೇಡಿಕೆ ಮುಂದಿಡೋದಕ್ಕೆ ಪ್ಲಾನ್ ರೂಪಿಸ್ತಿದ್ದಾರೆ. ಹೀಗಾಗಿ ಈ ಎಲ್ಲ ನಾಯಕರನ್ನ ಡಿಕೆಶಿ ಮನವೊಲಿಸೋ ಸಾಧ್ಯತೆ ಇದೆ. ಸಚಿವ ಸ್ಥಾನ ಸಿಗದವರಿಗೆ ಮುಂದೆ ಏನೆಲ್ಲ ಅನುಕೂಲ ಮಾಡಿಕೊಡಬಹುದು ಅನ್ನೋದನ್ನ ಮನದಟ್ಟು ಮಾಡೋ ಸಾಧ್ಯತೆ ಇದೆ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಬಾರದು, ಸಚಿವ ಸ್ಥಾನ ಸಿಗದಿದ್ರೂ ಕೂಡ ಎಲ್ಲರೂ ಹೊಂದ್ಕೊಂಡು ಹೋಗಬೇಕು ಅನ್ನೋ ಮನವೊಲಿಕೆ ಮಾಡೋ ಸಾಧ್ಯತೆ ಇದೆ. ಆತ್ಮೀಯರೇ, ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ಯಕ್ಕೆ 2 ಬಣಗಾಳಿ ಮಾರ್ಪಟ್ಟಂತೆ ಕಾಣ್ತಾ ಇದೆ. ಒಂದು ಸಿಎಂ ಡಿಕೆಶಿ ಬಣ, ಇನ್ನೊಂದು ಸಿದ್ದರಾಮಯ್ಯ ಬಣ. ಸಿದ್ದರಾಮಯ್ಯ ಕೇರಳ ಪ್ರವಾಸ ಮುಗಿಸಿ ಬರ್ತಾ ಇದ್ದಂತೆ ಒಂದಿಷ್ಟು ಮಂದಿ ಶಾಸಕರು ಸಿದ್ದರಾಮಯ್ಯ ಮನೆಯಲ್ಲಿ ಸೇರಿದ್ರು. ಈ ವೇಳೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಭಾಗಿಯಾಗಿದ್ರು ಅನ್ನೋದು ಕುತೂಹಲ ಮೂಡಿಸಿತ್ತು. ಈಗಾಗಲೇ ಸಚಿವ ಸ್ಥಾನಕ್ಕಾಗಿ 10 ಶಾಸಕರು ಪ್ರತಿನಿತ್ಯವೂ ಸಿದ್ದರಾಮಯ್ಯ ಹಿಂದೆ ಮುಂದೆ ಸುಳಿದಾಡ್ತಿದ್ದಾರೆ. ಇನ್ನು ಸರ್ಕಾರ ಇರೋದು ಜಸ್ಟ್ 2 ವರ್ಷ ಮಾತ್ರ. ಇನ್ನು ಸಿದ್ದರಾಮಯ್ಯ ತಮ್ಮನ್ನೇ ನಂಬಿಕೊಂಡಿದ್ದವರು, ತಮ್ಮ ಆಪ್ತರು ಅನ್ನಿಸಿಕೊಂಡವರಿಗೆ ಪಟ್ಟ ಕಟ್ಟೋದಕ್ಕೆ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ. ಈ ಬಾರಿಯ ಸಂಪುಟ ವಿಸ್ತರಣೆ ವೇಳೆ ತಮ್ಮವರಿಗೆ ಹೆಚ್ಚಿನ ಮನ್ನಣೆ ನೀಡುವಂತೆ ಒತ್ತಡ ಹಾಕ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹೀಗಾಗಿಯೇ ಸಿದ್ದರಾಮಯ್ಯ ಪಟ್ಟಿ ಕೂಡ ದೊಡ್ಡದಾಗೆ ಇದೆ ಅನ್ನೋ ಸುದ್ದಿ ಇದೆ. ಇದೆಲ್ಲದರ ಮಧ್ಯೆ ಕುತೂಹಲ ಮೂಡಿಸಿರೋದು, ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಆಪ್ತ ಅನ್ನಿಸಿಕೊಂಡಿದ್ದ ಜಮೀರ್ಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದು.
ಯಾಕಂದ್ರೆ ಜಮೀರ್ ಪರವಾಗಿ ಈಗ ರಾಜ್ಯದ ಯಾವೊಬ್ಬ ದೊಡ್ಡ ನಾಯಕರು ನಿಂತಂತೆ ಕಾಣ್ತಾ ಇಲ್ಲ. ಸಿಎಂ ಕೂಡ ಇಲ್ಲ. ಒಂದು ಕಾಲದಲ್ಲಿ ಜಮೀರ್ ಪಾಲಿನ ಗುರುಗಳು ಅನ್ಸ್ಕೊಂಡಿದ್ದ ಸಿದ್ದರಾಮಯ್ಯ ಕೂಡ ಹತ್ತಿರ ಇಲ್ಲ. ಅತ್ತ ಹೈಕಮಾಂಡ್ ನಾಯಕರು ಕೂಡ ಜಮೀರ್ಗೆ ಮಣೆ ಹಾಕ್ತಾರೆ ಅನ್ನೋ ನಂಬಿಕೆ ಇಲ್ಲ. ಹೀಗಾಗಿ ಡಿಕೆಶಿ ಸರ್ಕಾರದಲ್ಲಿ ಜಮೀರ್ ಸಿಎಂ ಆಗ್ತಾರಾ ಅನ್ನೋದೇ ಅನುಮಾನ ಮೂಡಿಸಿದೆ. ಒಂದು ವೇಳೆ ಜಮೀರ್ಗೆ ಸಚಿವ ಸ್ಥಾನ ಸಿಗದೇ ಇದ್ರೆ ಜಮೀರ್ ಅವರ ರಾಜಕೀಯ ಜೀವನಕ್ಕೆ ಇದೊಂದು ದೊಡ್ಡ ಹೊಡೆತವೇ ಸರಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.